ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಸ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ವಿಭಾಗ ಪತ್ರ ಮಾಡಿಸ್ತೇನೆ ಆಸ್ತಿಯನ್ನು ಅನುಭವಿಸ್ಬೋದಾ, ಆಸ್ತಿ ಅನುಭವಿಸೋದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಮುಂದೆ ಅಂತ ಹೇಳಿ ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸಾಮಾನ್ಯವಾಗಿ ಒಬ್ಬ ತಂದೆ ಯಾವುದಾದ್ರು ಒಂದು 5 ಎಕರೆ ಜಮೀನನ್ನು ಬಿಟ್ಟು ಹೋಗಿರ್ತಾರೆ, ಅಥವಾ ಪಿತ್ರಾಯಿತಿನ ಬಂದು ಒಂದು 5 ಎಕರೆ ಬಿಟ್ಟು ಹೋಗಿರ್ತಾರೆ ಅಂದ್ಕೊಳ್ಳಿ. ಒಂದು 3 ಜನ ಅಣ್ಣ ತಮ್ಮದಿರ್ತಾರೆ. 3 ಜನನು ಒಬ್ಬ 1 ಎಕರೆ, ಒಬ್ಬ 2 ಎಕರೆ, ಇನ್ನೊಬ್ಬ 2 ಎಕರೆ ಒಂದು ವ್ಯವಸಾಯನ ಮಾಡ್ಕೊಂಡು ಬಂದಿರ್ತಾರೆ ಅಂದ್ಕೊಳ್ಳಿ. ಆದರೆ ಯಾವುದೇ ರೀತಿಯಾದ ಒಂದು ವಿಭಾಗ ಪತ್ರ ಆಗಿರಲ್ಲ, ಅವರಲ್ಲೇ ಅನ್ಯೂನ್ಯತೆಯಿಂದ ವ್ಯವಸಾಯ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಯಾರು 1 ಎಕರೆ ಇಟ್ಟಿರೋನು ಒಂದು ಒಳ್ಳೆ ತೋಟ ಮಾಡಿರ್ಬೋದು, ಅಥವಾ ಇನ್ನೊಂದು 2 ಎಕರೆ ಇಟ್ಟಿರೋನು ಒಂದು ಜಮೀನು ಹಾಗೆ ಪಾಳು ಬಿಟ್ಕೊಂಡಿರ್ಬೋದು, ಇನ್ನೊಂದು 2 ಎಕರೆ ಇಟ್ಕೊಂಡಿರೋನು ಆ ಜಮೀನನ್ನು ಡೆವಲಪ್ ಮಾಡಿ ಒಂದು ಲೇಔಟ್ ಮಾಡಿ ಸೈಟ್ ಮಾಡಿರ್ಬೋದು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಯಾರು ಒಂದು ಡೆವಲಪ್ ಮಾಡಿರ್ತಾರೆ, ಜಮೀನನ್ನು ಡೆವಲಪ್ ಮಾಡಿರ್ತಾರೆ ನೋಡಿ, ಆ ಡೆವಲಪ್ಮೆಂಟ್ನ ನೋಡಿ ಆ ಪ್ರಾಪರ್ಟಿ ನನಗೆ ಬೇಕು ಅಂತೇಳಿ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು ಕೇಳುವಂಥ ಅವಕಾಶ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಯಾವುದೇ ಒಂದು ಆಸ್ತಿಯನ್ನು ಹಂಚಿಕೆ ಮಾಡ್ಕೋಬೇಕಾದ್ರೆ ಒಂದು ಸರಿಯಾಗಿ ವಿಭಾಗ ಪತ್ರವನ್ನು ಮಾಡಿಕೊಂಡು ಹಂಚಿಕೆ ಮಾಡ್ಕೋಬೋದು ಸ್ನೇಹಿತರೆ. ಯಾಕಂತೇಳಿದ್ರೆ ನಿಮ್ಮ ಪ್ರಾಪರ್ಟಿ ಇರುತ್ತೆ, ಪ್ರಾಪರ್ಟಿಯಲ್ಲಿ ಬಂದಂಥ ಲಾಭದಲ್ಲಿ ನೀವೇ ಮಾಡ್ತಾ ಇರ್ತೀರ, ಒಂದು 2 ಎಕರೆ ಜಮೀನು ನೀವೇ ಮಾಡ್ತಾ ಇರ್ತೀರ, ಅದರಲ್ಲಿ ಏನು ಲಾಭ ಬರುತ್ತೆ ಆ ಲಾಭ ತೊಗೊಂಡು ಇನ್ನೊಂದು 2 ಎಕರೆ ಖರೀದಿ ಮಾಡಿರ್ತೀರ ಅಂದ್ಕೊಳ್ಳಿ. ಆ ಖರೀದಿ ಮಾಡೋದು ಸಹ ಅದು ಸಹ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂಡರ್ಲೇ ಬರುತ್ತೆ ಹೊರತು ನಿಮಗೆ ಸ್ವಯಾರಿತ ಆಗೋದಿಲ್ಲ. ಅದು ಸ್ವಯಾರಿತ ಆಗಬೇಕು ಅಂತ ಹೇಳಿದ್ರೆ ಫಸ್ಟು ಫ್ಯಾಮಿಲಿಲಿ ವಿಭಾಗ ಪತ್ರ ಮಾಡ್ಕೋಬೇಕು, ಪಾರ್ಟಿಷನ್ ಡೀಡ್ ಮಾಡ್ಕೋಬೇಕು ಸ್ನೇಹಿತರೆ. ಪಾರ್ಟಿಷನ್ ಡೀಡ್ ಮಾಡ್ಕೊಂಡ್ರೆ ಮಾತ್ರನೇ ನೀವು ಮುಂದೆ ಯಾವ್ದಾರ ಒಂದು ಆಸ್ತಿಯನ್ನು ಖರೀದಿ ಮಾಡಿದ್ರು ಸಹ ಅದು ನಿಮ್ಮ ಸ್ವಯಾರಿತ ಆಸ್ತಿ ಆಗುತ್ತೆ ಹೊರತು ಪಿತ್ರಾಯಿತ ಆಸ್ತಿ ಆಗಲ್ಲ, ಅಥವಾ ಜಾಯಿಂಟ್ ಫ್ಯಾಮಿಲಿ ಒಟ್ಟು ಕುಟುಂಬದ ಆಸ್ತಿ ಆಗೋದಿಲ್ಲ ಸ್ನೇಹಿತರೆ. ಆದ್ದರಿಂದಾಗಿ ನೀವು ಏನು ಒಂದು ಆಸ್ತಿಯನ್ನು ಹಂಚಿಕೆ ವಿಭಾಗ ಪತ್ರ ಮಾಡ್ಕೊಳ್ಳಿ. ಆಸ್ತಿ ಏನು ಹಂಚಿಕೆ ಮಾಡ್ಕೊಂಡಿದ್ರೆ ಅದ್ರ ಪ್ರಕಾರವಾಗಿ ವಿಭಾಗ ಪತ್ರನ ಮಾಡ್ಕೊಳ್ಳಿ. ಏನು 1 ಎಕರೆ ಆಗಿರ್ಬೋದು, 2 ಎಕರೆ ಆಗಿರ್ಬೋದು, ಅಥವಾ ಸಮವಾಗಿ ಹಂಚ್ಕೋಬೋದು, ಅದು ನಿಮಗೆ ಸೇರಿದ್ದು. ಒಬ್ಬ ಅಣ್ಣ 1 ಎಕರೆ ತಗೊಂಡು ಇನ್ನೊಬ್ಬ 2 ಎಕರೆ ತಗೋಬೋದು. ಅದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗುತ್ತೆ, ಒಬ್ಬೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗುತ್ತೆ. ಯಾರು ಎಷ್ಟು ಬೇಕಾದ್ರೂ ಅನುಭವಿಸ್ಕೊಬರ್ಬೋದು, ಆದರೆ ಅದು ದಾಖಲಾತಿಯಲ್ಲಿ ಮೆನ್ಷನ್ ಆಗಿರಬೇಕು, ಅದು ಮುಖ್ಯ. ಒಂದು ವೇಳೆ ಇಬ್ಬರು ಹೆಣ್ಮಕ್ಳು ಇರ್ತಾರೆ, 3 ಜನ ಗಂಡು ಮಕ್ಳು ಇರ್ತಾರೆ ಅಂತೇಳಿ, ಹೆಣ್ಮಕ್ಳು ಆಸ್ತಿ ಬೇಡ, ನಾನು ಸ್ವಲ್ಪ ದುಡ್ಡು ಇಸ್ಕೊಂಡು ನಮ್ಮ ತವ್ರ ಮನೆಗೆ ಆಸ್ತಿನ ಬಿಟ್ಬಿಡ್ತೀನಿ ಅಂತೇಳಿ ದುಡ್ಡನ್ನು ಇಸ್ಕೊಂಡು ಬೇಕಾದ್ರೆ ವಿಭಾಗ ಪತ್ರದಲ್ಲಿ ನಾನು ದುಡ್ಡು ಇಸ್ಕೋತಾ ಇದ್ದೀನಿ, ಆಸ್ತಿ ಬದಲು ದುಡ್ಡನ್ನು ಇಸ್ಕೋತಾ ಇದ್ದೀನಿ ಅಂತೇಳಿ ಬರ್ಕೊಡ್ಬೋದು ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ಅವರು ಆಸ್ತಿಗಾಗಿ ಮತ್ತೆ ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ. ಏನು ಒಂದು ವಿಭಾಗ ಪತ್ರಕ್ಕೆ ಮಾಡಿಕೊಟ್ಟಿರ್ತಾರೋ, ಸಹಿ ಹಾಕಿರ್ತಾರೋ ಆ ವಿಭಾಗ ಪತ್ರಕ್ಕೆ ಬದ್ಧರಾಗಿರ್ತಾರೆ ಸ್ನೇಹಿತರೆ. ಆದ್ದರಿಂದಾಗಿ ಒಂದು ಆಸ್ತಿಯನ್ನು ಹಂಚಿಕೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಆಸ್ತಿನ ಡೆವಲಪ್ಮೆಂಟ್ ಮಾಡಿ. ಯಾವುದೇ ರೀತಿ ಹಂಚಿಕೆ ಆಗದೆ ಡೆವಲಪ್ಮೆಂಟ್ ಮಾಡಿದ್ಬಿಟ್ರೆ, ಡೆವಲಪ್ಮೆಂಟ್ ಆದಮೇಲೆ ಯಾರು ಒಬ್ಬರು ನೋಡಿ, ನಿಮ್ಮ ತಮ್ಮಂದಿರಾಗ್ಬೋದು, ಅಣ್ಣಂದಿರದಾಗ್ಬೋದು, ಇಲ್ಲ ಆಸ್ತಿ ಚೆನ್ನಾಗಿದೆ, ಆ ಆಸ್ತಿ ನನಗೆ ಬೇಕು, ಈ ಆಸ್ತಿ ಬೇಕಾದ್ರೆ ಅವನು ಕೊಡ್ತೀನಿ ಅಂತ ಹೇಳಿ ಬೇಕಾದ್ರೆ ಒಂದು ಪಾರ್ಟಿಷನ್ ಕೇಳ್ಬೋದು. ಅಥವಾ ನಿಮ್ಮ ಹತ್ರ 1 ಎಕರೆ ಇದೆ, ಅವ್ರ ಹತ್ರ 2 ಎಕರೆ ಇದೆ, ನಾನೇ 1 ಎಕರೆ ತಗೊಳ್ಳಿ, ನನಗೂ ಸಮಭಾಗ ಬೇಕು, ಇದು ನನ್ನ ಪಿತ್ರಾಯಿತ ಆಸ್ತಿ ಅಥವಾ ನಮ್ಮ ತಂದೆಯಿಂದ ಬಂದಂಥ ಆಸ್ತಿ, ನನಗೂ ಸಮಭಾಗ ಬೇಕು, ನಾನೇ ಅವನಿಗೆ ಬಿಡಲಿ ಅಂತೇಳಿ ಒಂದು ಕೇಸನ್ನು ದಾಖಲಿಸುವ ಸಂದರ್ಭ ಇರ್ತದೆ. ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ಯಾವ ಆಸ್ತಿಯನ್ನು ಯಾವ ವ್ಯಕ್ತಿಗೆ ಸೇರಬೇಕು ಅಂತೇಳಿ ಎಲ್ಲರೂ ಕೂತು ಮಾತಾಡಿ ನಂತರದಲ್ಲಿ ಒಂದು ವಿಭಾಗ ಪತ್ರವನ್ನು ರಿಜಿಸ್ಟರ್ ವಿಭಾಗ ಪತ್ರ ಮಾಡಿಸೋದು ಸೂಕ್ತ. ಅನ್ರಿಜಿಸ್ಟರ್ಡ್ ಮಾಡ್ಸೋಕೆ ಹೋಗಬೇಡಿ. ರಿಜಿಸ್ಟರ್ ವಿಭಾಗ ಪತ್ರವನ್ನು ಮಾಡಿಸ್ಕೊಂಡು ಯಾರ ಪಾಲಿಗೆ ಯಾವ ಆಸ್ತಿ ಬರುತ್ತೆ ಅಂತ ಹಂಚಿಕೆ ಮಾಡಿಕೊಂಡು ನಂತರದಲ್ಲಿ ನಿಮ್ಮ ಹೆಸರಿಗೆ ಖಾತೆ ವಗೈರೆ ಮಾಡಿಸ್ಕೊಂಡು ನೀವು ನಿಮ್ಮ ಕುಟುಂಬ ಪರ್ಯಂತವಾಗಿ ಅನುಭವಿಸ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಆವಾಗ ನೀವು ಯಾವುದೇ ಆಸ್ತಿ ಖರೀದಿ ಮಾಡಿದ್ರು, ಮುಂದೆ ಅದರಿಂದ ಡೆವಲಪ್ ಮಾಡಿದ್ರು ಯಾರೂ ಸಹ ಕೇಳಕ್ಕೆ ಬರೋದಿಲ್ಲ. ವಿಭಾಗ ಪತ್ರ ಆದಮೇಲೆ ವಿಭಾಗ ಪತ್ರ ಸರಿಯಾಗಿಲ್ಲ, ನನಗೆ ಸರಿಯಾದ ಆಸ್ತಿಯನ್ನು ಕೊಟ್ಟಿಲ್ಲ, ನನಗೆ ಸಮಪಾಲು ಬೇಕು ಅಂತೇಳಿ ಕೋರ್ಟ್ಗೋರು ಸಹ ಅವರು ಸಕ್ಸೀಡ್ ಆಗೋದಿಲ್ಲ, ಕೇಸು ವಜಾ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ದರಿಂದಾಗಿ ಒಂದು ಆಸ್ತಿಯನ್ನು ಹಂಚಿಕೆಯನ್ನು ಮಾಡಿಕೊಂಡು ವಿಭಾಗ ಪತ್ರದ ಮೂಲಕ ಆಸ್ತಿಯನ್ನು ಹಂಚಿಕೆ ಮಾಡಿಕೊಂಡು ನೀವು ನಿಮ್ಮ ಆಸ್ತಿಯನ್ನು ಡೆವಲಪ್ ಮಾಡೋದು ಉತ್ತಮ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ಥ್ಯಾಂಕ್ ಯು.